ಶೃಂಗಾರವನದಲ್ಲಿ ಸಲ್ಲಾಪದಿ ಚೆಲುವಿನ ಲತೆಯೇ ಕಾದಿರುವೆ ಮಧುವೈರಲು ಭ್ರಮರಾ ಭ್ರಮರಾ ಬೆಳಕನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಗೆ ಬೆಳಕನು ಚೆಲ್ಲುತ್ತಾ ಬಾತಿಲುವೆ ತಾರಾಗದ ಮದುವೆ ನೋಟದಲ್ಲೇ ನಲ್ಲನ ಮನ ಸೆಳೆದ ಕಣ್ಣೋಟಕ್ಕೆ ನಾ ಮನಸೋತಿಯನೇ ಕುಡಿ ನೋಟದಲ್ಲೇ ನಲ್ಲನ ಮನ ಸೆಳೆದ ಕಣ್ಣೋಟಕ್ಕೆ ನಾ ಮನಸೋತಿಯನೇ ವಿರಹದ ತಾಪವ ನೀಗಿಸು ಬಾಲಲನ್ನೇ ವಿರಹದ ತಾಪವ ನೀಗಿಸು ಬಾಲಲನ್ನೇ ಇನಿಯನ ಮನದೊಳು ಅನುದಿನ ಬೆಳಗುತ್ತ ಇನಿಯನ ಮನದೊಳು ಅನುದಿನ ಬೆಳಗುತ್ತ ತಾರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಗೆ ಬೆಳಕನು ಚೆಲ್ಲುತ್ತಾ ಬಾತಿಲುವೆ ತಾರಾಗದ ಮದುವೆ ಪರಿಮಳ ಸುಮಧುರ ಲತೆಯ ಭ್ರಮರಲ್ಲಿ ಬರುವ ಬರುವರೆ ಕಾದಿನ ಪರಿಮಳ ಸುಮಧುರ ಲತೆಯ ಸರಸರಿ ಬಂದಿದ ಮೋಹನಚರಿಯ ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು ಪ್ರೇಮದ ಜ್ಯೋತಿ ಬೆಳಕನ್ನು ಚೆಲ್ಲು ಬಾ
ಸ್ವಾಮಿ, ಉತ್ತರ ನಿಮ್ಮನ್ನು ಪಡೆದ ನಾನೇ ಭಾಗ್ಯಶಾಲಿ ಅಲ್ಲವೇ? ಉತ್ತರ ಸ್ವಾಮಿ, ಇನ್ನು ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರಸನ್ನು ನಿಮಗೆ ಅರ್ಪಣೆ ಮಾಡಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿರುವುದು? ಈ ನಿನ್ನ ಹೃದಯದ ಪ್ರೇಮ ಅದು ಮೊದಲಿಂದಲೇ ತಮ್ಮದಾಗದು, ಪುನಃ ಕೊಡುವ ಅಗತ್ಯವಿಲ್ಲ ಪ್ರಾಣೇಶ್ವರ. ಗೆಳತಿ ಪ್ರಿಯತಮೆ ಪಾದಯ, ಗೆಳತಿ ಪ್ರಿಯತಮೆ ಪಾದಯ, ಏನೋ ಸಂತೋಷ ಏನೋ ಉಲ್ಲಾಸ, ಏನೋ ಸಂತೋಷ ಏನೋ ಉಲ್ಲಾಸ, ಪೇಳಲ್ ಅಸದಳ ಪೇಳಲ್ ಅಸದಳ. ಕೋಗಿಲೆ ಕೂಗಿದ ಸಮಯ ತಿರಜದ ಕೋಪಗೆ ಕೈಗೆ ಹೃದಯದ ತಾಪಕ್ಕೆ ಹೋಗಿದೆ ಸಮಯ ತಿರಹದ ತಾಪಕ್ಕೆ ಕೈಗೆ ಹೃದಯದ ತಾಪಕ್ಕೆ ಮಧುರ ಮಧುರ ಹೃದಯದ ತಾಪಕ್ಕೆ ಮಧುರ ಮಧುರ. ಗೆಳತಿ ಪ್ರಿಯತಮೆ ಬಾಲ್ಯ, ಗೆಳತಿ ಪ್ರಿಯತಮೆ ಬಾಲ್ಯ, ಏನೋ ಸಂತೋಷ ಏನೋ ಉಲ್ಲಾಸ, ಏನೋ ಸಂತೋಷ ಏನೋ ಉಲ್ಲಾಸ, ಬೇಳಲ್ ಅಸದಳ ಬೇಳಲ್ ಅಸದಳ. ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಈಶ್ವರಗೈದ. ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಈಶ್ವರಗೈದ. ಹೃದಯದ ಬಾಲನೆ ಮಧುರ ಮಧುರ, ಹೃದಯದ ಬಾಲನೆ ಮಧುರ ಮಧುರ. ಗೆಳೆಯ ಪ್ರಿಯತಮ ಬಾಲ್ಯ, ಗೆಳೆಯ ಪ್ರಿಯತಮ ಬಾಲ್ಯ, ಏನೋ ಸಂತೋಷ ಏನೋ ಉಲ್ಲಾಸ, ಏನೋ ಸಂತೋಷ ಏನೋ ಅಸದಳ ಅಸದಳ. ಉತ್ತರ ಪ್ರಾಣೇಶ್ವರ, ಆಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷರ ಮಾರ್ಧವ, ಮಲ್ಲಿಗೆ ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖದ ಮಧ್ಯೆ ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ ಧನ್ಯ. ಕಾಂತೆಯನ್ನಯ್ಯ ಮನವು ಮೋಯಿಸಿ ಎನ್ನನು ಅಡ್ಡಿ ಮಾಡುವವೇನೆ ನಿನ್ನೆ ಕರಗಳು. ಕಾಂತೆಯನ್ನಯ್ಯ ಮನವು ಮೋಯಿಸಿ ಎನ್ನನು, ಕಾಂತೆಯನ್ನಯ್ಯ ಮನವು ಮೋಯಿಸಿ ಎನ್ನನು ಅಡ್ಡಿ ಮಾಡುವವೇನೆ ನಿನ್ನೆ ಕರಗಳು, ಅಡ್ಡಿ ಮಾಡುವವೇನೆ ನಿನ್ನೆ ಕರಗಳು. ಬಾರೆ ಪ್ರೇಯತಿ ಸನಿಹ ಬಾರೆ
ನಾಟ್ಯಕಲಾದರೆ ನಾಯಕಿಯೇ ಆವೇಶದಳು ನೀನಿರು ಸರಿಯೇ. ಬಲ್ಲೆನು ಸ್ವಾಮಿ. ನಾಟ್ಯಕಲಾದರೆ ನಾಯಕಿಯೇ ಆವೇಶದಳು ನೀನಿರು ಸರಿಯೇ. ಆವೇಶದಳು ನೀನಿರು ಸರಿಯೇ. ಆವೇಶದಳು ನೀನಿರು ಸರಿಯೇ. ಗಗನದಿಂದ ತರಗಿಳಿದ ಚಂದ್ರ ನರಸಿದ್ದಾರೆ. ಗಗನದಿಂದ ತರಗಿಳಿದ ಚಂದ್ರ ನರಸಿದ್ದಾರೆ. ಪ್ರೇಯಸಿ ಸನಿಹ ಬಾರೆ ರೂಪಸಿ. ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು. ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು. ತಂಗಾಳಿಯು ನೀನು. ಸಾಕದ ಜೊತೆ ಸಂಗೀತವು ಛಾಯಾಗಿರದೇನೋ. ಸಾಕದ ಜೊತೆ ಸಂಗೀತವು ಬೆರೆತರೆ ಛಾಯಾಗಿರದೇನೋ. ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು. ಲಾ 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 ಲಾ. ಉತ್ತರ ಓ ಸುಂದರಿ ನೀಲಾಂಬರಿ ಆಡು ಗರಿಗೆದರಿ ನಲಿದಾಡು ಮಯೂರಿ. ತಾಪ ಗರಿ ಗರಿ ಸಾ ತಾಪ ಗರಿ ಗರಿ ಸಾ. ಓ ಸುಂದರಿ ನೀಲಾಂಬರಿ ಆಡು ಗರಿಗೆದರಿ ನಲಿದಾಡು ಮಯೂರಿ. ನಗುತ್ತಿರಕಿ ತಾಮೃತ ಸವಿದಂತೆ ನನಗಿನ್ನು. ನಗುತ್ತಿರಕಿ ತಾಮೃತ ಸವಿದಂತೆ ನನಗಿನ್ನು. ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು. ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು. ತಂಗಾಳಿಯು ನೀನು. ಕಾಗದ ಜೊತೆ ಸಂಗೀತವು ಬೆರೆತು ಛಾಯಾಗಿರದೇನೋ. ಕಾಗದ ಜೊತೆ ಸಂಗೀತವು ಬೆರೆತು ಛಾಯಾಗಿರದೇನೋ. ಹುಣ್ಣಿಮೆ ಚಂದಿರ ನೀನು, ಗಾಳಿಯು ನೀನು. ಲಾ 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 ಲಾ. ಲಾ 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 ಲಾ. ಆ ಅಖಂಡ ವೀರ ಮಂಡಲದಿ ಪ್ರಚಂಡ ಸೈನ್ಯ ತಾಂಡವ. ಮಂಡಲದಿ ಪ್ರಚಂಡ ಸೈನ್ಯ ತಾಂಡವ. ಕ್ಷೇತ್ರದಲ್ಲಿ ಉಭಯ ಬಲರ ಮಿಲನ. ಮಹಾಸಂಪ್ರ ಕ್ಷೇತ್ರದಲ್ಲಿ ಉಭಯ ಬಲರ ಮಿಲನ. ನಭವ ಬಗೆದು ಅಖಿಲ ಲೋಕ ಕ್ರಾಂತಿಯ ಆಂದೋಲನ. ನಭವ ಬಗೆದು ಅಖಿಲ ಲೋಕ ಕ್ರಾಂತಿಯ ಆಂದೋಲನ. ಮಹಾಸಮರ ಕ್ಷೇತ್ರದಲ್ಲಿ ಭೀಕರಲ್ಲಿನ ಮಿಲನ. ಮಹಾಸಮರ ಕ್ಷೇತ್ರದಲ್ಲಿ ಭೀಕರಲ್ಲಿನ ಮಿಲನ.
ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ 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 ಜವದೊಳಿಸಿ ಸೈನೆ ರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿವರ ಸಹಸ್ರ ಕೃಪಾಳು ಭಯಂಕರ. ಅರ್ಜುನ, ಮಹಾಭೀಕರ ಜಯ ಧ್ವನಿವರ ಸಹಸ್ರ ಕೃಪಾಳು ಭಯಂಕರ. ಮಹಾರಥಿಕ ಬಹು ಪದಾದಿ ಪರಿವೃತ ಮಹಾರಥಿಕ ಬಹು ಪದಾದಿ ಪರಿವೃತ ಮಹೋಗ್ರಾದಿ ಭಟ ಸಮಕಾಂತ ವಿಜಯ. ಜವದೊಳಿಸಿ ಸೈನೆ ರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಹಯುತ ತುರುಗ ಗಜ ಸಹಿತ ನೆರೆವ ವಿಭವ ಮುದಿತ ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ. ತುಹಿನ ರೋಚಿ ಕುಲ ಮಹಾಬ್ದಿ ನಿಖಿಲ. ರೂಪಭರಿತ ಗುರು ವಿಷಯ ಪರಿಕಲಿತ. ರೂಪಭರಿತ ಗುರು ವಿಷಯ ಪರಿಕಲಿತ ವಿಜಯ. ರೂಪಭರಿತ ಗುರು ವಿಷಯ ಪರಿಕಲಿತ ವಿಜಯ. ಜವದೊಳಿಸಿ ಸೈನೆ ರವಿ ರಣಭೂಮಿಯ ಪರಿಯ ವಿಜಯ. ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿರುವುದು. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿಯೂ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿಯೇ ಕೌರವೇಶ್ವರನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಅಷ್ಟಾಶ್ವಶೋಭಿತವಾದ ವಲ್ಕಲಾಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಕುಳಿತಿರುವ ಆ ಮಹಾಪುರುಷನೇ ಕೌರವೇಶ್ವರನ ಸೇನಾಧಿಪತಿ ಭೀಷ್ಮನು. ಆತನ ನರೆಗೂದಲಿನ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತವಂಶದ ಕೀರ್ತಿಜ್ಯೋತಿ. ಆ ಮಹಾಪುರುಷನಿಗೆ ಯುದ್ಧವು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನಾನು ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ವೃತ್ತಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಗುರು ಬಾಂಧವರ ನಿರತೆ ದಿಪೆನ, ಗುರು ಬಾಂಧವರ ನಿರತೆ ದಿಪೆನ, ಗುರು ಬಾಂಧವರ
ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ತಮರದಿ ಸೆಳೆದಾಡೆನ ಕೃಷ್ಣ ತಮರದಿ ಸೆಳೆದಾಡಿನ ಕೃಷ್ಣ ತಮರದಿ ಸೆಳೆದಾಡಿನ ಜಾರುತ್ತಿದೆ ಗಾಂಡೀವ ತೊಳುತ್ತಿದೆ ಕೈಗಾಲು ಜಾರುತ್ತಿದೆ ಗಾಂಡೀವ ತೊಳುತ್ತಿದೆ ಕೈಗಾಲು ಜಾರುತ್ತಿದೆ ಗಾಂಡೀವ ತೊಳುತ್ತಿದೆ ಕೈಗಾಲು ಜಾರುತ್ತಿದೆ ಗಾಂಡೀವ ತೊಳುತ್ತಿದೆ ಕೈಗಾಲು ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ಮತಿಹೀನ ನಾನಾದೆ ಪದವ ತೋರಿಸೋ ಮುನ್ನ ತಮರದಿ ಸೆಳೆದಾಡಿನ ಕೃಷ್ಣ ತಮರದಿ ಸೆಳೆದಾಡಿನ ಕೃಷ್ಣ ತಮರದಿ ಸೆಳೆದಾಡಿನ 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 ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿ ತಾರುಣ ಜ್ವಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಕೈಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಮಿತ್ರರು ಜ್ಞಾತಿಗಳು ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ರಾಜ್ಯ ಲೋಭಕ್ಕೊಳಗಾಗಿ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲಾರೆ ಈ ಜ್ಞಾತಿ ಹಿಂಸೆ ಗುರು ಹಿಂಸೆಗೆ ನಾನು ಕೈಯಾಕಲಾರೆನು ರಥವನ್ನು ಹಿಂದಕ್ಕೆ ತಿರುಗಿಸು ಮಿತ್ರ ಈ ಯುದ್ಧವು ನನಗೆ ಬೇಡ ಕುತತ್ವಾಂ ಕಶ್ಮಲಮಿದಂ ವಿಷಮೇ ಸಂಪಸ್ಥಿತಂ ಅನಾರ್ಯ ದುಷ್ಟಮತ್ಸರ್ಯ ಅನಾರ್ಯ ದುಷ್ಟಮತ್ಸರ್ಯ ಮಪಕೀರ್ತಿಕರಮರ್ಜುನ ಅರ್ಜುನ ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದೆಯನ್ನು ನೀನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೋ ಪಾರ್ಥ. ಕಥಂ ಭೀಷ್ಮಮಹರಿ ಕಥಂ ಭೀಷ್ಮಮಹರಿ ಸಂಗೇನ ದ್ರೋಣಂಚ ಮಧುಸೂದನ ವಿಶ್ವವೀ ಪ್ರತಿಯೋತ್ಸಾಯಿ ವಿಶ್ವವೀ ಪ್ರತಿಯೋತ್ಸಾಯಿ ಪೂಜಾ ಮಧುಸೂದನ 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 ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆಗೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜ್ಯಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರು ಹುದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯ ಶ್ರೇಯಸ್ಕರವಲ್ಲವೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆ ನನ್ನಲ್ಲಿಲ್ಲ. ಈ ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹರಿದು ಮನುಷ್ಯನು ಅರಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು
ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುತ್ತಿಲ್ಲ. ಭೀಷ್ಮ, ದ್ರೋಣ, ನೀನು, ನಾನು ಅನೇಕ ಸಾರಿ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಅರ್ಜುನ. ಪರಮಾತ್ಮ, ಯುದ್ಧದ ಹೆಸರಿಸಿದರೆ ನನ್ನ ಹೃದಯವು ಕಂಪಿಸುವುದು. ಶ್ವೇತಾಗ್ಯದಿಂದ ದುಸ್ಸಾಹ, ಶ್ವೇತಾಗ್ಯದಿಂದ ಸರ್ವಾಂಗಗಳು ನಿಷೇಧಿತವಾಗುವು. ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆ. ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ, ಕರ್ತವ್ಯಂ ಮಾನವ ಧರ್ಮಂ, ಕರ್ತವ್ಯಂ ಮಾನವ ಧರ್ಮಂ, ಧರ್ಮರಕ್ಷಕನಾನಿರೆ ಬರಿದೇಕೆ ಕಳವಳ ಪಡುವೆ, ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದ ವರ್ಜಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣವೋ? ಉಭಯವಸ್ಥನಾಗದೆ ನನಗೊಂದು ಮಾರ್ಗವನ್ನು ತೋರಿಸ ಪರಮಾತ್ಮ. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನು ಕರ್ಮ ತತ್ಪರನಾಗು. ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಧರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಪ್ರಮಾಣ ಭಾವದಿಂದ ಕಾರ್ಯಾಚರಣೆ ಮಾಡು. ಮಾನವನ ಕರ್ತವ್ಯ ಅಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನು ಯಾರು? ಹೇ ಯೋಗಿನ್, ಈ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉತ್ಥಾನವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಚ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ.
ಪ್ರಣಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ 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 ಯುಗೆ. ನಾನು ಮಾಯಾರೂಪಿ ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ಮರ್ದಿಸುವೆನು. ವಾಯುವೆನಿಸಿ ಜಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಗೊಳಿಸುವೆನು. ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ವಿಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ನಾನು ಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿ ನನ್ನದು. ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಮೃದುಗಳಲ್ಲಿ ಮೃದುವೂ ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು. ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತದಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಳ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಸೈನ್ಯವನ್ನು ನನ್ನ ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸಿವೆ. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ನೋಡಲಾರೆನು. ಏ ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಏ ಕರುಣಾಮಯನೇ, ನಿನ್ನಿ ಸೌಮ್ಯ ರೂಪವನ್ನು ಧಾರಣ ಮಾಡು. ಎನ್ಮನವು ಚಂಚಲಯ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತೋ ದೇವಾ. ಕಿಂಕರರ ಪೊರೆಯೋ ಕರುಣಾನಿಧಿ ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ. ಗದೆ ಗದೆ ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸೋದಿ ರಾಧಾರಮಣ ಮುಕ್ತಿಯ ಕರುಣಿಸೋದಿ. ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆನು ಪ್ರಭು ನಿನ್ನ ವಿಶ್ವರೂಪವ. ನೋಡಿಸಿ ಕರಗಳ ಬೇಡುವೆ ಚರಣಕ್ಕೆ, ಜೋಡಿಸಿ ಕರಗಳ
ಪಾಮರರೆನ್ನೊಳು ಮಾಡು ಕೃಪೆಯನು ಪಾಮರರೆನ್ನೊಳು ಭೀಕರ ರೂಪದ ಬೆಗೆಯನ ಸಹಿತೆ ಭೀಕರ ರೂಪದ ಬೆಗೆಯನ ಸಹಿತೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ತಂದೆಯ ಕರುಣಿಸೋನಿ ರಾಧಾರಮಣ ಮುಖಿಯ ಕರುಣಿಸೋನಿ ಕರುಣಿಸೋನಿ ಕರುಣಿಸೋನಿ. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಳೆಬ್ಬಿಸುವ ನಿನ್ನ ಸದಾ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ. ಭಯವನ್ನು ಬಿಡು ಪ್ರಾಣಸಕ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಿರಲಿ. ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸು ರಣಕಹಳೆಯನ್ನು. ಹರಿ ಕರುಣಿಸಿದ ಧರ್ಮ ಸಂದೇಶದಿಂದ ಅರ್ಜುನ ಕಲಿತ ಮಮಕಾರ ತೊಲಗಿ ಪಿಡಿದ ಗಾಂಡೀವ ಅಜೇಯನಾಗಿ ಪಿಡಿದ ಗಾಂಡೀವ ಅಜೇಯನಾಗಿ. ಏನಿ ಅಪಮಾನದ ಮಂಗಳದ ಆಂದೋಲನ, ಏನಿ ಭೀಕರ ಹಣುಕು ನಗುವಿನ ಶಬ್ದ, ಮತ್ತೆ ಅದೇ ಕೂಗು, ಮತ್ತೆ ಅದೇ ಕರಾಳ ಶಬ್ದ, ಅದಾವ ಕಠೋರ ಶಬ್ದ. ಅಂದು ರುದ್ರ ಮಹಾರೌದ್ರ ಕಲಿಕೇಸರಿಗಳಿಂದ ತುಂಬಿ ಕಂಗೊಳಿಸುತ್ತಿದ್ದ ಈ ಕೌರವೇಶ್ವರನ ಸಭೆ ಇಂದು ರುದ್ರ ಭೂಮಿಯ ಗೋಟಾರಣ್ಯದಂತೆ ಆವರಿಸುತ್ತೆ ಕ್ಷೋಭೆ. ಅಂದೊಂದು ದಿನ ರಾಜಮತದಿಂದ ಕೊಪ್ಪಿನಿಂದ ಅಬ್ಬರಿಸಿ ಆರ್ಪಡಿಸುತ್ತಿದ್ದ ಈ ಸಭಾಂಗಣ ಹಿಂದಾಯಿತೆ ನಿಶ್ಶಬ್ದದ ವಾತಾವರಣ. ಅಂದು ಮಹಾಸತಿ ದ್ರೌಪದಿಯ ಮಾನದೋಸ್ತ್ರವ ಕಿತ್ತೊಗೆದು ಕರುತಾಡಲದಿ ಜಯಂಕರಿಸಿ ನಕ್ಕು ಕೇಕೆ ಆಗುತ್ತಿದ್ದ ಈ ಕೌರವೇಶ್ವರನ ಸಭೆ ಹಿಂದಾಯಿತೆ ನಿಶ್ಶಬ್ದ. ಅದು ಅದು ರಣದೊಳ ಮಡಗೆ ಅದರಲ್ಲಿ ನಿಂತಿರೋಳು ರಕ್ತಾಕ್ಷ ಪಾಂಚಾಲಿ ಕೆರಳಿನ ಕೆಂಗಣ್ಣಿನಂತ ಕುರು ಭೈರವಿಗಾಯಿತು ಇಡೀ ನನ್ನ ಸಮೂಹ ನರಬಲಿ. ಓ ಕದನದ ಕಲಿಕುರು ರಾಯ, ಇದು ನೀ ಬಯಸಿದ ಊಟವಯ್ಯ. ಓ ಸುಯೋಧನ ಸಾಮ್ರಾಟ, ಇದೇ ನೀ ಛಲ ಪಿಡಿದು ಬಯಸಿದೂಟ. ಇದು ಕ್ರೂರ ವಿಧಿಗೈದ ಈ ಮಾಯದಾಟ. ಓ ಸುಯೋಧನ ಸಾಮ್ರಾಟ. ಇಲ್ಲ ಇಲ್ಲ, ಇದು ನಾ ಬಯಸಿದ್ದು, ನಾ ಮಾಡಿದ ಘೋರ ಕೃತ್ಯದ ರಸದೂಟ.
ಭರತ ಕಲಿಸೋ ಭರತ ಕಲಿಸೋ ಪಿತಾಮಹ ಭೀಷ್ಮ ನನ್ನ ಛಲದಿ ಆಹುತಿಯಾದೆಯ ರಣದಿ ನಿರ್ನಾಮ ನನ್ನ ಛಲದಿ ಆಹುತಿಯಾದೆಯ ರಣದಿ ನಿರ್ನಾಮ ರಣದಿ ನಿರ್ನಾಮ 10 ದಿನಗಳ ಘೋರ ಯುದ್ಧದಲ್ಲಿ ಭಾರ್ಗರಿವ ಭೈರವನಂತೆ ಘರ್ಜಿಸಿ ಕದನದ ಹಮ್ಮೀರ ಕರೆದಿಡುವ ರಣಧೀರ ಎಂದು ಸೇರಿ ಮಲಗಿದೆಯಾ ಈ ನಿನ್ನ ಕರಾಳ ಸಿಂಹಾಸನ. ಮಹಾವೀರ ಗುರುಶ್ರೇಷ್ಠ ದ್ರೋಣ ರಣದೋಳ್ ಆಹುತಿಯಾದೆಯ ರಣದೋಳ್ ಆಹುತಿಯಾದೆಯ ನನಗಾಗಿ ತನ್ನ ಅರಣ ರಣದೋಳ್ ಆಹುತಿಯಾದೆಯ ನನಗಾಗಿ ತನ್ನ ತರಣ. ತಾನು ತನ್ನವರೆಂಬ ತಾರತಮ್ಯವನ್ನೇ ಮರೆತು ಚಕ್ರ ವ್ಯೂಹವನ್ನು ರಚಿಸಿ ವಿಜಯ ಸಾಧಿಸಿದ ಅಜಯ ದುರಂದರ ಇಂದು ಹಗಲಿದೆಯಾ ನನ್ನ ತ್ಯಾಗಜೀವಿ ಕರ್ಣ ದಾನವೀರ ಶೂರ ಕರ್ಣ ಅಳಿದನೇ ನಿನಗಾಗಿ ನಿಜದಿ ತನ್ನ ತನುಮನ ಅಳಿದನೇ ನಿನಗಾಗಿ ನಿಜದಿ ತನ್ನ ತನುಮನ ಕರ್ಣ 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 ಪಾಂಡವರ ಹರಿದಳವ ತರಿದಿಟ್ಟು ಅರ್ಜುನನ ಗುಂಡಿಗೆಯಲ್ಲಿ ಕಿತ್ತೊಗೆಯಲು ಪಂಥಗೈದ ನನ್ನ ಪರಮಾತ್ಮ ಗೆಳೆಯ ಪರಮವೀರ ಕರ್ಣ ಎಂದು ಸೇರಿ ಆಗಲಿದೆಯಾ ನನ್ನ ಅದಮ ಭೀಮನ ಮದವ ಮರ್ದಿಸಲು ಗರ್ಜಿಸಿ ನಿಂತ ಮಲ್ಲರ ಮಲ್ಲ ದುಶ್ಯಾಸನ ಇಂದು ಬರಿದಾಯಿತೆ ನೀ ಕುಳಿತಿದ್ದ ಸಿಂಹಾಸನ ಇಂದು ಬರಿದಾಯಿತೆ ನೀ ಕುಳಿತಿದ್ದ ಸಿಂಹಾಸನ ಮಲ್ಲರ ಮಲ್ಲ ಮಹಾ ಮಲ್ಲ ಓ ಬಂಡ ಭೀಮನ ಗುಂಡಿಗೆ ಸೀಳಲು ಬಂದಗೈದ ನನ್ನ ಸೋದರ ದುಶ್ಯಾಸನ ಎಂದು ನೀನು ಸೇರಿ ಹಗಲಿದೆಯಾ ನನ್ನ ಇಂದು ಓ ಜಗತ್ತೇ ನೋಡು ಎಂದು ನಾನಿರಬೇಕು ಎಲ್ಲ ಪಾಂಡವರಿರಬೇಕು ಭೀಮಸೇನ ಇದೆಂತಹ ಅಪಮಾನ ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿ ಒತ್ತಿದನು ನನ್ನನ್ನೆಲ್ಲ ವಾಸುದೇವ ನಿನ್ನನ್ನು ಈ ಬಾರಿ ಭೀಮನ ಪ್ರತಿಜ್ಞೆಯು ಭಂಗವಾಗುವುದಿಲ್ಲ. ಒಪ್ಪತಕ್ಕ ಮಾತು ಧರ್ಮರಾಯನ ಬಾಯಿಗಳಲ್ಲಿ ಪುರುಷಾಕ್ತಿಗಳು ಬರುವುದಾದರೂ ಹೇಗೆ ಅದನ್ನು ನಾನೇ ಪ್ರಾರಂಭಿಸಿದನು. ದುರ್ಯೋಧನ ನಿನ್ನ
ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದೆ. ನಿನಗಾಗಿ ಭೀಷ್ಮ, ದ್ರೋಣ, ಶಲ್ಯ, ಕರ್ಣಾದಿಗಳು ವೀರರಂತೆ ಹೋರಾಡಿ ಬರಿದರು. ಆ ನರಾಧಮ ಶಕುನಿಯು ಸೋತ ನಾಯಿಯಂತೆ ಓಡಿ ಬಂದನು. ಓ ಕ್ಷತ್ರಿಯಾದಮ, ಕುಲಂಕಾರ, ಭರತ ವಂಶದ ಕಳಂಕ ಸ್ವರೂಪನೇ, ಸೋತ ನಾಯಿಯಂತೆ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವೆಯ, ಎದ್ದು ಬಾರ ಹೊರಗೆ. ನಿನ್ನ ನಾಲಿಗೆಯನ್ನಲ್ಲೇ ತಡೆಯೋರ್ಗೋದ್ರ ವಿರಾಟರಾಯನ ಅಡಿಗೆ ಮನೆಯ ಬಟ್ಟಂಗಿ ವೀರ ಹೃದಯವನ್ನು ನೀನೇನು ಬಲ್ಲೆಯೋ? ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿಲ್ಲ. ಕೋದಾಡುವ ಮೊದಲು ಕ್ಷಣಕಾಲ ಪ್ರವತ್ತ ವಿಕ್ರಮದಿಂದ ವಿಶ್ರಾಂತಿಯನ್ನು ಹೊಂದಿರುವನು ಭೀಮ. ವಿರಾಟರಾಯನ ಅಡಿಗೆ ಮನೆಯ ಬಟ್ಟಂಗಿ, ಬಂಡಿ ಬಂಡಿ ಕೋಳನ್ನು ತಿಂದು ಬಂಡ ಮಗನನ್ನೇ ಕೊಂದ ಬಂಡ, ಮೋಸದಿಂದ ಕೀಚಕನನ್ನು ವಧಿಸಿ ನಾನೇ ವಧಿಸಿದ್ದೇನೆಂದು ಜಂಬ ಕೊಚ್ಚಿಕೊಳ್ಳುತ್ತಿರುವೆಯಲ್ಲೋ ಭೀಮ. ತುಂಬಿದ ರಾಜ್ಯಸಭೆಯಲ್ಲಿ ನಿಮ್ಮ ಬದ್ಯ ಬಿಡುಮುಡಿಯನ್ನು ಹಿಡಿದು ಸೆಳೆತಂದಾಗ ಆಗಿಲ್ಲದ ಪೌರುಷ ಈಗೆಲ್ಲಿ ಬಂದಿತೋ ನಿಮಗೆ? ವಿರಾಟರಾಯನ ಅಡಿಗೆ ಮನೆಯಲ್ಲಿ ಸೌಟನ್ನಿಡಿದ ನಿನ್ನ ಕೈಗಳಿಗೆ ಗದಾದಂಡ, ನಮ್ಮಂತಹ ಗದಾ ಪ್ರೇಮಿಯರಿಗೆಲ್ಲ ಅಪಮಾನ ಮಾಡಿಬಿಟ್ಟೆಯಲ್ಲೋ ಭೀಮ. ಕೊನೆಗಾಲ ನನಗೆ ಕೊನೆಗಾಲವೆಂದ ಮೇಲೆ ನಿಮ್ಮಾರಿಗೂ ಉಳಿಗಾಲವಿಲ್ಲ. ಧರ್ಮರಾಯ ಈ ದುರ್ಯೋಧನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ನನ್ನ ಹಿತೈಷಿಗಳೆಲ್ಲವರನ್ನೂ ಕಳೆದುಕೊಂಡೆ. ಈ ಹಸ್ತಿನಾವತಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವ ಆಸೆಯು ನನಗಿಲ್ಲ. ಆದರೆ ನನ್ನದೊಂದೇ ಆಸೆ, ನಾನು ಸಾಯುವ ಮೊದಲು ನಿಮ್ಮ ಹೆಣಗಳನ್ನು ನನ್ನ ಕಣ್ಣುಗಳಿಂದ ನೋಡಿ ನನ್ನ ದೇಹವನ್ನು ಅಗ್ನಿಗೆ ದಹಿಸುವ ಮುನ್ನ ನಿಮ್ಮ ಹೆಣಗಳನ್ನು ನನ್ನ ಹೆಣಗಾಲಿನಿಂದ ಬಿಟ್ಟಬೇಕೆಂಬುದೇ ನನ್ನ ಆಸೆ. ಈ ಅಶಾಶ್ವತ ಸಾಮ್ರಾಜ್ಯ, ಅಖಂಡಿತವಾದ ಸ್ನೇಹ ನನಗೊಂದೂ ಬೇಡ. ಎಲೈ ಪಾಂಡವ ವೀರರೇ, ನಿಮ್ಮೆಲ್ಲರನ್ನೂ ಯುದ್ಧಕ್ಕೆ ಆಹ್ವಾನಿಸುವೆನು. ನೀವು ಒಬ್ಬೊಬ್ಬರಾಗಿ ಬಂದರೂ ಸರಿಯೇ, ಇಲ್ಲ 5 ಜನ ಒಟ್ಟಿಗೆ ಬಂದರೂ ಸರಿಯೇ, ಇಲ್ಲ ಈ ಕಬಡ್ಡಿ ಕೃಷ್ಣನು ಸೇರಿ ಬಂದಾಗಿಯೂ ಸರಿ, ನಿಮ್ಮೆಲ್ಲರೊಡನೆ ಹೋರಾಡುವೆನು. ಭೀಮಸೇನ, ಇದು ನನ್ನ ಯುದ್ಧದ ಆಹ್ವಾನ. ಆಗುವುದಿಲ್ಲ. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಮೊದಲೇ ಬಲ್ಲೆ. ಅದಕ್ಕಾಗಿ ನಾನು ದುಃಖಿಸುತ್ತಿಲ್ಲ. ನನ್ನ ಇಚ್ಛೆಯು ಛಾತ್ರ ದೇಶದ ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂಬುದು ನನ್ನ ಆಸೆ. ವೀರ ಕ್ಷತ್ರಿಯ ಹೃದಯದಲ್ಲಿ ಈ ದುರ್ಯೋಧನನ ಸಾಹಸ ಮತ್ತು ವಿಜಯ ದುಂದುಬೆಯನ್ನು ಮುಳಿಸಿ ಹೋಗಬೇಕೆಂಬುದು. ಗುರುದೇವ, ನನ್ನ ಕಣ್ಣಲ್ಲಿ ಒಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾತುರನಾದೆ ರಾಜ. ನಾನು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಿಲ್ಲ. ನನ್ನ ಅಪೂರ್ವ ಆದರ್ಶವನ್ನು ಅಪೂರ್ವ ಆದರ್ಶವನ್ನು ವಿರಾಟ ಆಂದೋಲನವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂಬುದೇ ನನ್ನ ಆಸೆ. ಏಕೆಂದರೆ ನೀ ನನ್ನ ಗುರು. ರುಕೋದರ, ಒಡೆದ ವಸ್ತುಗಳು ಚೂರ್ಣವಾಗಿ ಹೋಗಲಿ, ಯುದ್ಧ ಮಾಡೋ ರುಕೋದರ. ಭೀಮಸೇನ, ಈ ದುರ್ಯೋಧನನ್ನು ಸೋಲಿಸಬಲ್ಲೆ ಆದರೆ ಸಮುದ್ರ ಪರವೇಶಿತವಾದ ಸಕಲ ಸಂಪತ್ತು ನಿನ್ನದಾಗುವುದು. ಏನು ಹೇಳು? ದುರ್ಯೋಧನ ಈ ಭೀಮಸೇನನ್ನು ಸೋಲಿಸಬಲ್ಲೆಯಾದರೆ ಆ ಚಂದ್ರವ ಕೀರ್ತಿಯನ್ನೇ ಪಡೆಯುವೆ. ವಿಶ್ರಾಂತಿ ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ, ಈಗ ನೆನಪಿಗೆ ಬಂದಿತ್ತು. ಸಿದ್ಧನಾಗಿರು. ಭೀಮನು ಅಧರ್ಮದ ಯುದ್ಧವನ್ನು ಮಾಡಿದನು, ಮೋಸದ ಯುದ್ಧವನ್ನು ಮಾಡಿದನು.
ಯಾರು ನೀನು? ಯುಧಿಷ್ಠಿರನೇ, ನಾನು ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದನು. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಿದ ಚಕ್ರವರ್ತಿಯೋ ನಾನು. ನನ್ನ ನಂತರ ನೀನೇ ರಾಜ್ಯಭಾರವನ್ನು ಮಾಡು ಯುಧಿಷ್ಠಿರ. ಕೌರವೇ, ಯಾರು ನೀನು? ಕಪಟಿ, ಮಾಯಾವಿ. ನನ್ನನ್ನು ತೊಡೆ ಮುರಿದು ರಣಭೂಮಿಯಲ್ಲಿ ಬಿದ್ದಿರುವೆನು. ನೋಡಲು ಬಂದಿರುವೆ ಆ ಪಾಪಿ. ನಾನು ನೀನು ಕಾಪಾಡು ಎಂದು ಕರೆದನಂತೆ ಇವನು ಬಂದು ಬಿಟ್ಟ. ಕರೆಯಲಿಲ್ಲವೋ ನಾನು ನಿನ್ನನ್ನು? ಆದರೆ ಈ ದುರ್ಯೋಧನನಂತ ಒಂದು ಕ್ಷುದ್ರ ಕೀಟ ವಿನಾಶಕ್ಕಾಗಿ ಎಷ್ಟೊಂದು ಮಹತ್ ಪ್ರಯತ್ನ ಬೇಕೆ ಕೃಷ್ಣ. ಇದು ನಿಜವೇ? ಇಲ್ಲ ಇಲ್ಲ, ನೀನು ಮಾಯಾವಿ. ನಿನ್ನ ಮಾತನ್ನು ನಾನು ನಂಬುವುದಿಲ್ಲ. ಒಂದು ಚಿರನೂತನ ಆದರ್ಶವನ್ನು ತಂದಿಟ್ಟು ಧ್ರುವ ತಾರೆಯಂತೆ ಅವಿಚಲಿತನಾಗಿ ನಿಶ್ಚಿತ ಕಾಂತಿಯಿಂದ ಬೆಳಗುವೆ. ಆದರೆ ಈ ನನ್ನ ಪರಾಜಯ. ನಿಶ್ಚಿಂತನಾಗು ಕುರುರಾಜ, ಇದು ನಿನ್ನ ಪರಾಜಯವಲ್ಲ, ವಿಜಯ, ಪತನವಲ್ಲ, ಉತ್ಥಾನ. ದೇವಿಯ ಪೂಜೆಯು ಸಾಂಗವಾಯಿತು. ನೀನಿನ್ನು ಹೋಗುವ ವಾಸುದೇವ. ನಾನು ಕ್ಷಣಕಾಲ ನಿದ್ರಿಸುವೆನು. ಮತ್ತೆ ನನಗೆ ನಿದ್ರಾ ಭಂಗವಾದ ಸ್ವರ್ಗದ ದೇವತೆಗಳ ವಿಜಯ ಗೀತೆಯನ್ನಾಡುತ್ತಾ ನನ್ನನ್ನು ಎದುರುಗೊಳ್ಳುವರು. ನೀನಿನ್ನು ಹೋಗುವ ವಾಸುದೇವ. ನಿನ್ನ ಅಭೀಷ್ಟವು ಸಫಲವಾಗಲಿ. ಹಾ ಈಶ್ವರ, ನರನಾಡಿಗಳಲ್ಲಿ ರಕ್ತವು ಕುದಿಯುತ್ತಿರುವುದು. ನನ್ನ ರಣದಾಹವು ಇನ್ನೂ ಮುಗಿದಿಲ್ಲ. ಆದರೆ ಏನು ಮಾಡುವುದು? ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಗೆ ತೊಡೆ ತೋರಿಸಿದ ಈ ನನ್ನ ತೊಡೆಯು ಭೀಮನ ಏಟಿಗೆ ಒಂದೇ ಏಟಿಗೆ ಭಗ್ನವಾಗಿ ಹೋಗಿದ್ದಲ್ಲ. ಹಾ ಈಶ್ವರ, ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಿದ ಚಕ್ರವರ್ತಿಯು ನಾನು. ಆದರೆ ಈಗ ಸಮೀಪಕ್ಕೆ ಯಾರೂ ಇಲ್ಲವಲ್ಲ. ಏನು? ಅಶ್ವತ್ಥಾಮನ ಜೀವದಿಂದಿರುವನು. ಇದೇನು ಕನಸೇ ದೇವ? ಸಮಾಧಿ ಗರ್ಭದಿಂದ ಎದ್ದು ಬಂದಂತೆ ನೀವು ಎಲ್ಲಿಂದ ಬಂದಿರಿ ಅಶ್ವತ್ಥಾಮ? ನೀನು ನಿಜವಾಗಿ ಗುರುಪುತ್ರ ಅಶ್ವತ್ಥಾಮನೇ. ಹಾಗಿದ್ದರೆ ಈ ದುರ್ಯೋಧನನ ಈ ಮಣ್ಣಿನಲ್ಲಿ ಬಿದ್ದು ಹೊರಳಾಡುವುದೇಕೆ? ನನ್ನನ್ನು ಸೇನಾಧಿಪತಿಯನ್ನಾಗಿ ಮಾಡುವ ರಾಜ, ಭಗ್ನವಾಗಿರುವ ಕುರುವಂಶದ ಕೀರ್ತಿಯನ್ನು ಪುನಃ ಸಂಘಟಿತನಾಗಿ ಮಾಡುವೆ. ಕ್ಷಣಕಾಲ ಎಲ್ಲವೂ ಮುಗಿಯಿತೆಂದು ಭಾವಿಸಿದೆ. ಪುನಃ ಯುದ್ಧದ ಮಾತು. ಹಾಗೂ ಕೂಡದೇಕೆ ಅಶ್ವತ್ಥಾಮ? ನೀನು ಆ ಪಾಂಡವರನ್ನು ವಧಿಸಬಲ್ಲೆ. ಆದರೆ ಎಲ್ಲಿ ಬಾ, ಎಲ್ಲಿ ನೀರನ್ನು ಕೊಡಿ. ಇದು ನಿನಗೆ ಅಭಿಷೇಕ. ನೀನು ಭಾರತದ ಯುದ್ಧದ ಬೆಂಕಿಯನ್ನು ಪುನಃ ಉರಿ ಮಾಡು. ನೀನು ದಗಿಸುವಂತೆ ಉರಿಯಲಿ. ನೀನು ಬರುವ ತನಕ ನಾನು ಪ್ರಾಣಧಾರೆ ಮಾಡೇನು. ನನಗೆ ಪ್ರಾಣ ಭಯವಿಲ್ಲ ಮಹಾರಾಜ. ಹೋಗುವೀರ. ಇಲ್ಲ, ನಾನು ಕುಮಾರ ಇಲ್ಲಿರ್ಬೇಕು. ಕುಮಾರ ಇಲ್ಲಿರ್ಬೇಕಂತ ದುರ್ಯೋಧನ ಇಲ್ಲಿರ್ಬೇಕು. ಕುಮಾರ ನಾನು ತಾಯಿಯ ಸ್ವಾಭಿಮಾನ ವಜ್ರ ಕವಚದಿಂದ ಪರಿವೇಷಿತನಾದ ವೀರ ಚಕ್ರವರ್ತಿಯು ನಾನು. ಅವಮಾನದ ಹೊರತಾಗಿ ಮತ್ಯಾವುದರಿಂದ ವಿಚಲಿತನಾಗಲಿಲ್ಲ ತಾಯಿ ವಸುಂಧರೆ. ಇನ್ನು ನಿನ್ನ ಸ್ಪರ್ಶವು ಎಷ್ಟೊಂದು ಕೋಮಲ ತಾಯಿ. ಅನೇಕ ಸಾರಿ ಬರೀ ನೆಲದ ಮೇಲೆ ಬಿದ್ದು ಹೊರಡಾಡಿರುವೆನು.
ಚಿಕ್ಕಂದಿನಿಂದ ಆಡುತ್ತಾ ನಲಿಯುತ್ತಾ ನಿನ್ನ ಮೈ ಮೇಲೆ ಬಿದ್ದು ಹೊರಳಾಡಿರುವನು. ಈ ಕೋಮಲತೆ ಆಗೆಲ್ಲೂ ಹೋಗಿತ್ತು ತಾಯಿ. ಇದು ಕಠಿಣವಾದ ನೆಲವೆಲ್ಲ, ಯಾರೋ ಹೆಂಗಸಿನ ದೇಹ. ಯಾರು ತಾಯಿ ನೀನು? ನೀನೇನು ದ್ರೌಪದಿಯೇ? ನನ್ನ ತಲೆಯನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಏನು ಮಾಡುತ್ತಿರುವೆ ಪಾಂಚಾಲಿ? ನಾನು ದ್ರೌಪದಿಯಲ್ಲ. ನನ್ನ ವೃಕ್ಷವನ್ನು ಭೇದಿಸಲು ಬಂದಿರುವೆ ತಾಯಿ. ಭೇದಿಸು, ಭೇದಿಸು. ಇದೇನು ಒಂದೇ ಸಮನೆ ಕಣ್ಣಲ್ಲಿ ನೀರು ಸುರಿಯುತ್ತಿರುವುದಲ್ಲ? ಕುಮಾರ, ನಾನು ದ್ರೌಪದಿಯಲ್ಲ, ನಾನು ದ್ರೌಪದಿಯಲ್ಲ. ನಿನ್ನ ಹೆತ್ತ ತಾಯಿ ಗಾಂಧಾರಿ. ನನ್ನ ಕಣ್ಣುಗಳಲ್ಲಿ ರಕ್ತವು ಸುರಿಯುತ್ತಿದೆ ಕಂದ. ಏನು ನನ್ನ ಎತ್ತ ತಾಯಿ ಗಾಂಧಾರಿ ಅಮ್ಮ ಉದ್ದಿಕ್ತನಾಗಬೇಡ, ಪುನಃ ಮೂರ್ಛೆ ಹೊಂದುವೆ ಕಂದ. ಈ ರಣಭೂಮಿಯ ಅಂಧಕಾರ ಮಧ್ಯದಲ್ಲಿ ಮಲಗಿ ನಾನು ಭಾವಿಸಿದ್ದೇನೆ, ನನ್ನನ್ನು ಯಾರೂ ಹುಡುಕುವುದಿಲ್ಲವೆಂದು. ನೀನು ಬಂದೆ ಆ ತಾಯಿ. ವಿದುರನು ಬರಲಿಲ್ಲ, ನೀನು ಬಂದೆ. ಸಂಜೆಯನ್ನು ಬರಲಿಲ್ಲ, ನೀನು ಬಂದೆ. ಭಾನುಮತಿಯು ಬರಲಿಲ್ಲ, ನೀನು ಬಂದೆ. ಬಂಧುಗಳ ಕರ್ತವ್ಯಕ್ಕಿಂತ, ತಂದೆಯ ಅಭಿಮಾನಕ್ಕಿಂತ, ಸತಿಯ ಶೀಲಕ್ಕಿಂತ ಮಾತೃ ಹೃದಯವು ಸ್ವರ್ಗದ ಪ್ರೇಮದ ವಸ್ತು. ಅಮ್ಮ, ಉದ್ದಿಕ್ತನಾಗಬೇಡ, ಉದ್ದಿಕ್ತನಾಗಬೇಡ ಕಂದ, ಪುನಃ ಮೂರ್ಛೆ ಹೊಂದುವೆ. ತಾಯಿಯ ಆಶೀರ್ವಾದದಲ್ಲಿ ಎಂತಹ ಶಕ್ತಿ ಇರುವುದು. ತಾಯಿಯೇ ಮೋಕ್ಷ, ತಾಯಿಯೇ ದೇವತೆ. ಬೇಡ ಬೇಡ ಕಂದ, ಅಯ್ಯೋ. ಯಾರಿಗೆ ಸಾಧ್ಯ? ತಾಯಿಯ ಆಶೀರ್ವಾದವನ್ನು ವ್ಯರ್ಥ ಮಾಡುವ ಶಕ್ತಿ ಆ ದೇವತೆಗಳಿಗೂ ಇರುವುದಿಲ್ಲ. ಓ ಜಗತ್ತಿನ ನಿವಾಸಿಗಳೇ ಕೇಳಿರಿ, ದೇವತೆಗಳನ್ನಾದರೂ ವಂಚಿಸಬಹುದು, ಎತ್ತ ತಾಯಿಯನ್ನು ಮಾತ್ರ ವಂಚಿಸಬೇಕು. ಪಾಂಡವರ ಚಿನ್ನ ರುಂಡಗಳನ್ನು ತಂದಿರುವೆನು. ಬಾ ಗುರುಪುತ್ರ ಅಶ್ವತ್ಥಾಮ, ನನ್ನ ಧ್ವನಿಯನ್ನು ಹಿಡಿದು ಬಾ. ನಾನಿಲ್ಲಿ ಮಲಗಿರುವೆನು, ನಾನಿಲ್ಲಿ ಮಲಗಿರುವೆನು. ಬಾ ಗುರುಪುತ್ರ ಅಶ್ವತ್ಥಾಮ. ಗ್ರಜ ಎಲ್ಲರೂ ಒಂದೇ ಕೋಣೆಯಲ್ಲಿ ಮಲಗಿದ್ದರು. ಅವರ ಚಿನ್ನ ರುಂಡಗಳನ್ನು ತಂದಿರುವೆನು. ಏನು ಎಂದು ಕುರುಕ್ಷೇತ್ರದ ಅವಸಾನ ಮುಗಿಯಿತು. ನನ್ನ ಪ್ರತಿರೋಧದ ಆಸೆ ಈ ದಿನ ಈಡೇರಿತೆ. ಎಲ್ಲಿ ಎಲ್ಲಿ ಆ ನನ್ನ ಪರಮ ವೈರಿಯಾದ ಆ ಭೀಮನ ರುಂಡವನ್ನು ಕೊಡು. ತೆಗೆದುಕೋ ಮಹಾರಾಜ. ಎಲ್ಲಿ ಎಲ್ಲಿ ಎಲ್ಲಿ? ಇದು ಭೀಮನ ರುಂಡವೇ? ಭೀಮನ ರುಂಡವೇ? ಇಲ್ಲ ಇಲ್ಲ, ಇದು ಭೀಮನ ರುಂಡವಲ್ಲ. ಸಹಸ್ರಾರು ಗದಾ ದಂಡದಿಂದಲೂ ಹೊಡೆದರ ಅವನ ಮಸ್ತಕು ಕತ್ತಿಯ ಒಂದೇ ಏಟಿನಿಂದ ಸೀಳುವುದೇನು? ಇಲ್ಲ ಇಲ್ಲ, ಇದು ಭೀಮನ ರುಂಡವಲ್ಲ. ಎಲ್ಲಿ ಎಲ್ಲಿ ಆ ಉಳಿದ ತಲೆಗಳನ್ನು ಕೊಡು. ಇವು ಪಾಂಡವರ ತಲೆಗಳಲ್ಲ. ಏನು ಮಾಡಿದೆಯೋ ಪಾಪಿ? ಇದು ದ್ರೌಪದಿಯ ಮಕ್ಕಳಾದ ಉಪ ಪಾಂಡವರ ತಲೆಗಳು. ಅಯ್ಯೋ, ಪಿಂಡಕ್ಕಾಗಿ ಒಬ್ಬರನ್ನು ಉಳಿಸಲಿಲ್ಲವೇ ಆ ಪಾಪಿ? ಹಾ ಈಶ್ವರ, ಗುರುಪುತ್ರ ಅಶ್ವತ್ಥಾಮ, ಗುರುಪುತ್ರ ಅಶ್ವತ್ಥಾಮ, ಹೋಗು ಹೋಗು ಪಾಪಿ, ನೀನು ಸತ್ತವರ ಮನೆಯಲ್ಲಿ ಜ್ಯೋತಿಯಾಗಿ ಬೆಳೆದು. ಸ್ವಲ್ಪ ಗುರುಪುತ್ರ ಅಶ್ವತ್ಥಾಮ, ನನ್ನದು ಆಸೆಯನ್ನು ನೆರವೇರಿಸಿಕೊಡ್ಬೇಕು. ಹೇಳು ಮಹಾರಾಜ. ಈ ಕುರುಕ್ಷೇತ್ರದ ಅಂಧಕಾರ ಮಧ್ಯದಲ್ಲಿ ನನ್ನ ಪ್ರಾಣ ಮಿತ್ರ ಕರ್ಣನ ಮೃತದೇಹವನ್ನು ಎಲ್ಲಿಯಾದರೂ ಇದ್ದರೆ ಅವನು ನನ್ನೊಡನೆ ಸೇರಿಸುವೆ. ಹೇಳು ಮಹಾರಾಜ, ನೀನು ಇಚ್ಛೆಯಿಂದ ಕರೆದುಕೊಂಡು ಹೋಗು. ಓ ಅದೋ ಅದೋ ನನ್ನ ಪ್ರಾಣ ಮಿತ್ರ ಕರ್ಣ, ಅದೋ ಅದೋ ನನ್ನ ಸಹೋದರ ದುಶ್ಯಾಸನ, ಅದೋ ನನ್ನನ್ನು ಕೈ ಬೀಸಿ ಕರೆಯುತ್ತಿರುವರು.
ಮಲ್ಲರ ಮಲ್ಲ ಗದಾಯುಧ ಪ್ರವೀಣ ಓ ಸುಯೋಧನ ಸಾಮ್ರಾಟ ನಿನ್ನ ಛಲವು ನಿನ್ನ ಹಠವು ವಿಧಿವಶವ ಆಯಿತೆ ನಿನ್ನ ಛಲವು ನಿನ್ನ ಹಠವು ವಿಧಿವಶವ ಆಯಿತೆ ಓ ಸುಯೋಧನ ಸಾಮ್ರಾಟ ವಿಧಿಯ ಆಟವಿದು ಬಿಡದೆ ಕಾಡುವುದು ವಿಧಿಯ ಆಟವಿದು ಬಿಡದೆ ಕಾಡುವುದು ವಿಧಿಯ ಕೈ ಚಳಕ ಯಾರನ್ನು ಬಿಡದಯ್ಯ ವಿಧಿಯ ಕೈ ಚಳಕ ಯಾರನ್ನು ಬಿಡದಯ್ಯ ವಿಧಿಯ ಆಟವಿದು ಓ ಅರಸನಾದರೇನು ಅಲ್ಪನಾದರೇನು ಅರಸನಾದರೇನು ಅಲ್ಪನಾದರೇನು ವಿಧಿಯ ಕೈ ಚಳಕ ಯಾರನ್ನು ಬಿಡದಯ್ಯ ವಿಧಿಯ ಕೈ ಚಳಕ ಯಾರನ್ನು ಬಿಡದಯ್ಯ ವಿಧಿಯ ಆಟವಿದೋ ಬಂಧು ಬಳಗದವರಿಲ್ಲ ಮುಂದೆ ನಿನ್ನ ಕಾಯುವರಿಲ್ಲ ಜನನ ಮರಣಗಳೊಂದೇ ಈ ಜಗವೆಲ್ಲ ತಾನು ತನ್ನದೆಂಬುದು ಒಂದಿಲ್ಲ ಓ ಸುಯೋಧನ ಸಾಮ್ರಾಟ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲಾ ಜಯ ಮಂಗಳವರ ಗುಣ ಶ್ರೀಲೋಲಾ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ನವ ಜಲರುಹಲೋಚನ ಭುವನೋದ್ಧಾರ ಶಂಕುಚಕ್ರ ಕೌಸ್ತುಭ ಮಣಿಹಾರ ಕೃಷ್ಣ ಭವಭಯ ಭಂಜನ ಭವಭಯ ಭಂಜನ ಕಾರುಣ್ಯ ಸಿಂಧುವೇ ಮಂಗಳ ರೂಪನೆ ದೇವಾ ಕೃಷ್ಣ